बिदर के भाजपा नेता ईश्वर सिंह ठाकुर ने जनवाड़ा ग्राम का दौरा किया और यहां भावसार समुदाय के लोगों के प्रति जिला प्रशासन की लापरवाही के बारे में बात की, जो हाल ही में कुंभ मेले से लौट रहे थे और महाराष्ट्र के वर्धा के पास एक भीषण दुर्घटना में 14 लोग गंभीर रूप से घायल हो गए थे। उन व्यक्तियों में से एक व्यक्ति की मृत्यु हो गई। ईश्वर सिंह ठाकुर ने उस मृत व्यक्ति के घर जाकर श्रद्धांजलि अर्पित की और उसके परिवार से संवेदना व्यक्त की। इस अवसर पर ईश्वर सिंह ठाकुर ने मीडिया से बात करते हुए इस संबंध में विस्तार से बताया। केपी न्यूज के कैमरामैन महेश डीके का कवरेज। देश विदेश और स्थानीय समाचारों के लिए केपी न्यूज 24/7 को लाइक, शेयर और सब्सक्राइब कीजिए। ಕುಂಭಮೇಳದ ಯಾತ್ರೆಯನ್ನು ಪ್ರಯಾಗರಾಜ್ನಲ್ಲಿ ಸ್ನಾನವನ್ನು ಮಾಡಿ ಕಾಶಿ ವಿಶ್ವನಾಥ ದೇವಸ್ಥಾನ ದರ್ಶನವನ್ನು ಮುಗಿಸ್ಕೊಂಡು ಅಯೋಧ್ಯೆಯ ರಾಮನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಗ್ಪುರ್ ಹತ್ತಿರ ಇರುವ ವರ್ಧಾ ಹತ್ತಿರ ಅವರ ಟೆಂಪೋ ಟ್ರ್ಯಾಕ್ಸ್ ಒಂದು ಗೂಡ್ಸ್ ಟೆಂಪೋಗೆ ಅಪಘಾತ ಆದ ಪರಿಣಾಮವಾಗಿ ಮತ್ತು ಸುಮಾರು 14 ಜನ ಯಾತ್ರಿಕರು ನಮ್ಮ ಬೀದರ್ದ ನಿವಾಸಿಗಳು, ವಿಶೇಷವಾಗಿ ಹಿಂದುಳಿದ ಭಾವಸಾರ ಕ್ಷತ್ರಿಯ ಸಮಾಜದ ಬಂಧುಗಳು ದೇವರ ದರ್ಶನಕ್ಕೋಸ್ಕರ ಹೋಗಿದ್ದರು. 14 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿ ವರ್ಧಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಸುಮಾರು 5 ಜನರ ಸ್ಥಿತಿ ಚಿಂತಾಜನಕವಾಗಿತ್ತು. ಗೊತ್ತಾದ ತಕ್ಷಣ ನಾವು ಕೂಡ ಜಿಲ್ಲಾಡಳಿತಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಬಡಪಾಯಿಗಳು ನಿತ್ಯ ಉಪಜೀವನವನ್ನು ಮಾಡಿಕೊಂಡು ಬದುಕುವಂಥ ನಮ್ಮ ಜನ ಇವತ್ತು ಯಾತ್ರೆಗೆ ಹೋಗಿ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಬೇಕನ್ನುವಂಥ ಮಾತನ್ನು ಕೂಡ ಜಿಲ್ಲಾಡಳಿತಕ್ಕೆ ಹೇಳಿದ್ವಿ. ಆದರೆ ಯಾವುದೋ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಏನು ಅವರಿಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ ವ್ಯವಸ್ಥೆಗಳು ಆಗಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಕೊರತೆ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ನಾವು ಹೇಳಿದ್ವಿ 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಜೀವನ ಮರಣದ ಮಧ್ಯೆ ಇದ್ದಾರೆ ಅಂಥೇಳಿ. ಇವತ್ತು ನನ್ನ ಗ್ರಾಮದ ದಿಲೀಪ್ ಪುಂಡ್ಲಿಕರಾವ್ ಕಾಳೇಕರ್ ಈಗಾಗಲೇ ಅವರ ಪಾರ್ಥಿವ ಶರೀರ ಮನೆಗೆ ಬಂದಿದೆ. ಅವರ ನಿಧನವಾಗಿದೆ. ಇನ್ನೂ 13 ಜನ ವರ್ಧಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವು ನಿನ್ನೆ ನಿಧನದ ಸುದ್ದಿ ಕೇಳಿದ ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ, ಅವರಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ವಿ. ಜಿಲ್ಲಾಧಿಕಾರಿಗಳು, ಅಪರ್ ಜಿಲ್ಲಾಧಿಕಾರಿಗಳು ತರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇವತ್ತು ನಾವು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೇವೆ. ಬಡಪಾಯಿ ಸಮಾಜ ನಿತ್ಯ ಕೆಲಸ ಮಾಡಿಕೊಂಡು ಬದುಕುವಂಥವ್ರು ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಕೂಡ ಕೇಳ್ಕೊಂಡಿದ್ದೇವೆ. ಪರಿಹಾರ ಕೊಡಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದೇ ರೀತಿ ಇವತ್ತಿನ 13 ಜನ ಇನ್ನೂ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾನು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ, ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕಂತ ಬೇಡಿಕೆಯನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪರಿವಾರ ತುಂಬ ದುಃಖದಲ್ಲಿದೆ. ನಮಗೂ ಕೂಡ ಬೇಸರ. ನಮ್ಮೂರಿನ ಒಬ್ಬ ಯಾತ್ರಿ ನಿಧನ ಆಗಿದ್ದು ನಮಗೂ ಕೂಡ ತುಂಬ ಬೇಸರ ಆಗಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದ ಜೊತೆಯಲ್ಲಿ ನಾವು ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. दिलीप पुंडलिकराव काळेकर का देहांत हो गया है। उनका इलाज जो है वर्धा हॉस्पिटल में चल रहा था। वो कुंभ मेला का स्नान करके वापस आते समय उनका वर्धा पे अपघात हुआ था। 14 लोगों का जो है वहाँ वर्धा हॉस्पिटल में इलाज चल रहा था। उसमें 5 लोग करीब गंभीर अवस्था में है। उसमें से एक आज हमारे दिलीप पुंडलिकराव काळेकर इनका जो है देहांत हो गया है। उनका पार्थिव शरीर इनके मकान पर आ चुका है। हम सभी लोग जो है उस पार्थिव शरीर में है। हमारे कर्नाटक सरकार से एक विनंती है, इस गरीब परिवार को सहायता करें।